ಎರಡೂವರೆ ಶತಮಾನಗಳ ನಂತರ ಶ್ರೀಕೃಷ್ಣನ ನೆಲೆವೀಡು ಉಡುಪಿಯಲ್ಲಿ ಇವತ್ತು ಯತಿಗಳಿಬ್ಬರ ಐತಿಹಾಸಿಕ ಸಮಾಗಮ ನಡೆಯಲಿದೆ. ದ್ವೈತ ಸಿದ್ಧಾಂತದ ಪ್ರಮುಖ ಗುರುಪೀಠ ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ವಾದಿರಾಜ ಮಠದ ವಿಶ್ವವಲ್ಲಭ ತೀರ್ಥರು ಮತ್ತು ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥರು ಮುಖಾಮುಖಿಯಾಗಲಿದ್ದಾರೆ. ಉಡುಪಿ ರಥಬೀದಿಯಲ್ಲಿರೋ ಅನಂತೇಶ್ವರ ದೇವಾಲಯದಲ್ಲಿ ಇವತ್ತು ಪೇಜಾವರ ಶ್ರೀಗಳು ಮತ್ತು ಅಷ್ಟಮಠಗಳ ಇತರೆ ಯತಿಗಳ ಸಮ್ಮುಖದಲ್ಲಿ ಸೋದೆ ಮತ್ತು ಸುಬ್ರಹ್ಮಣ್ಯ ಶ್ರೀಗಳ ಸಮಾಗಮ ನಡೆಯಲಿದೆ. 18ನೇ ಶತಮಾನದಲ್ಲಿ ಸೋದೆ ಮಠದ ಪೀಠಾಧಿಪತಿಯಾಗಿದ್ದ ಶ್ರೀ ವಿಶ್ವನಿಧಿ ತೀರ್ಥರು ಹಾಗೂ ಸುಬ್ರಹ್ಮಣ್ಯ ಮಠದ ಯತಿಗಳಾದ ಶ್ರೀ ವಿಶ್ವಾತೀರ್ಥ ತೀರ್ಥರ ನಡುವೆ ಭಿಕ್ಷೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತಂತೆ. ಈ ಮನಸ್ತಾಪ ಉಭಯ ಶ್ರೀಗಳ ನಡುವಿನ ಸಂಬಂಧವನ್ನ ಕಡಿದು ಹಾಕಿತ್ತು. ಮನಸ್ತಾಪ 250 ವರ್ಷಗಳ ಕಾಲ ಮುಂದುವರೆದಿತ್ತು. ಸದ್ಯ ಹರಿವಾಯು ಗುರುರಾಜರ ಪ್ರೇರಣೆಯಿಂದ ಸೋದೆ ಮತ್ತು ಸುಬ್ರಹ್ಮಣ್ಯ ಮಠಗಳ ಸಂಬಂಧ ಮತ್ತೆ ಕೂಡುವ ಕ್ಷಣ ಸನ್ನಿಹಿತವಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗರಾಜ್. 2.5 ಶತಮಾನಗಳ ನಂತರ ಇವತ್ತು ಎರಡು ಮಠಗಳ ಪ್ರಮುಖರು ಮುಖಾಮುಖಿ ಆಗ್ತಾ ಇರೋದಕ್ಕೆ ಉಡುಪಿ ಸಾಕ್ಷಿ ಆಗ್ತಾ ಇರೋದು. ಸೊ ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಸ್ಮಿತಾ, ಏನು ಅಂತ ಹೇಳಿದ್ರೆ ಉಡುಪಿಯ ಸೋದೆ ವಾದಿರಾಜ ಮಠ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಮಠದ ಬಾಂಧವ್ಯಕ್ಕೆ ಏನು ಅಡ್ಡಿಯಾಗಿದೆ, 250 ವರ್ಷಗಳಿಂದ ಕೂಡ ಏನ್ ಬಾಂಧವ್ಯಕ್ಕೆ ಅಡ್ಡಿಯಾಗಿತ್ತು, ಈಗ ಅದು ನಿವಾರಣೆ ಆಗ್ಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅದು ನಿವಾರಣೆ ಆಗ್ತದೆ. ಏನಂದ್ರೆ ದ್ವೈತ ಮತ ಸ್ಥಾಪಕರಾದಂತಹ ಶ್ರೀ ಮಧ್ವಾಚಾರ್ಯರ ಸಹೋದರ ಶ್ರೀ ವಿಷ್ಣು ತೀರ್ಥರು ಸೋದೆ ಮಠದ ಮೂಲ ಯತಿಗಳಾಗಿದ್ರು. ಅದೇ ರೀತಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಸ್ಥಾಪಕ ಕೂಡ ಅಲ್ಲಿ ಕೂಡ ಅವರು ಕೂಡ ಇದರ ಮೂಲ ಯತಿಗಳಾಗಿದ್ರು. ಹೀಗಾಗಿ ಈ ಎರಡು ಮಠಗಳ ಬಾಂಧವ್ಯ ಏನು ಸುಮಾರು 800 ವರ್ಷಗಳ ಹಿಂದೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿತ್ತು. ಆದ್ರೆ ಈ ಕಳೆದ 250 ವರ್ಷಗಳ ಹಿಂದೆ ಏನು ಈ ಒಂದು ಸೋದೆ ಮಠದ ಪೀಠಾಧಿಪತಿ ಮತ್ತೆ ಏನು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿ ಇದ್ರು, ಅವರಿಬ್ಬರ ನಡುವೆ ಕೂಡ ಬೇರೆ ಒಂದು ಭಿನ್ನಾಭಿಪ್ರಾಯ ಬೇರೆ ಒಂದು ಕಾರಣಕ್ಕೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಎರಡು ಮಠಗಳ ಬಾಂಧವ್ಯ ಕೂಡ ನಿಂತಿತ್ತು. ಅದೇ ರೀತಿಯಾಗಿ ಅವರಿಬ್ಬರು ಕೂಡ ಮುಖದರ್ಶನವನ್ನು ಕೂಡ ಮಾಡ್ತಿರ್ಲಿಲ್ಲ, ಇಲ್ಲಿ ಕೂಡ ಭೇಟಿ ಕೂಡ ಆಗ್ತಿರ್ಲಿಲ್ಲ. ಈ ರೀತಿಯ ಒಂದು ಸಂಪ್ರದಾಯ ಮುಂದುವರ್ಕೊಂಡು ಬಂದಿತ್ತು. ಆದ್ರೆ ಈಗ ಸೋದೆ ಮತ್ತೆ ಸುಬ್ರಹ್ಮಣ್ಯ ಮಠದ ಯತಿಗಳ ನಡುವೆ ಏನು ಹುಟ್ಟಿದಂತ ವಿರಸಕ್ಕೆ ಈಗ ಒಂದು ಏನು ತೆರೆ ಬೀಳಂತ ಒಂದು ಕ್ಷಣ ಹತ್ರ ಆಗ್ತಿದೆ. ಇದಕ್ಕಾಗಿ ಉಡುಪಿಯ ಕೃಷ್ಣ ಮಠ ಕೂಡ ಸಜ್ಜಾಗಿದೆ. ಉಡುಪಿ ಶ್ರೀಕೃಷ್ಣ ಮಠದ ಮಠದಲ್ಲಿರುವಂತ ಅನಂತೇಶ್ವರ ದೇವಾಲಯದಲ್ಲಿ ಏನು ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ಉಭಯ ಮಠಗಳ ಯತಿಗಳು ಕೂಡ ಈ ಸಮಾಗಮ ಆಗ್ಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಏನಂದ್ರೆ ಈ ಒಂದು ಎರಡು ಮಠಗಳಲ್ಲಿ ಏನು ಸೋದೆ ಮಠ ಇದೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತ ಏನು ಸುಬ್ರಹ್ಮಣ್ಯ ಮಠ ಇದೆ, ಈ ಎರಡು ಮಠಗಳ ನಡುವಿನ ಬಾಂಧವ್ಯಕ್ಕೆ ಮತ್ತೆ ಒಂದು ಶುರು ಆಗ್ಲಿಕ್ಕೆ ಒಂದು ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಉಭಯ ಮಠದ ಯತಿಗಳು ಕೂಡ ಮುಖಾಮುಖಿ ಆಗಲಿದ್ದಾರೆ. ಅದೇ ರೀತಿಯಾಗಿ ಇದಕ್ಕಾಗಿ ಸಾಕಷ್ಟು ಎರಡು ಮಠಗಳ ಭಕ್ತರು ಕೂಡ ಈ ಒಂದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಅಷ್ಟಮಠದ ಕೆಲ ಯತಿಗಳು ಕೂಡ ಈಗ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ಧನ್ಯವಾದ ಯೋಗರಾಜ್ ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಕೃಷ್ಣ ಮಠದ ವಿದ್ವಾಂಸರಾದ ಗೋಪಾಲಾಚಾರ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋಪಾಲಾಚಾರ್ಯ ಅವರೇ, 2.5 ಶತಮಾನದಷ್ಟು ಹಳೆಯ ಬಿರುಕಿಗೆ ಇವತ್ತು ಒಂದು ಅಂತಿಮ ಅಧ್ಯಾಯ, ಎರಡು ಮಠಗಳ ಶ್ರೀಗಳು ಮುಖಾಮುಖಿ ಆಗ್ತಾ ಇರೋದು, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಹೌದು, ಇದೊಂದು ಭಕ್ತ ಸಮಾಜಕ್ಕೆ ಒದಗಿದೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೇಕು. ಯಾಕಂದ್ರೆ ಗುರುಪೀಠಗಳು ಎಲ್ಲ ಭಕ್ತರ ಮಾರ್ಗದರ್ಶಕ ಸಂಸ್ಥೆಗಳು. ಆ ಗುರುಪೀಠಗಳು ಒಂದಾದ್ರೆ ಸಹಜವಾಗಿ ಭಕ್ತರಿಗೆ ಒಂದು ಸಂಭ್ರಮ ಅಂತ. ಆ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಉಡುಪಿಯ ಒಂದು ಇತಿಹಾಸ ಪ್ರಸಿದ್ಧ ಅನಂತೇಶ್ವರ ದೇವಸ್ಥಾನದಲ್ಲಿ ಇಬ್ಬರು ಯತಿಗಳು ಈಗ ಮುಖಾಮುಖಿ ಆಗ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ. ಈಗಾಗಲೇ ಅದನ್ನ ನೋಡ್ಬೇಕು ಅಂತ, ಯಾಕಂದ್ರೆ 250 ವರ್ಷಗಳಷ್ಟು ಹಳೆಯದಾದಂತಹ ಒಂದು ವೈಮನಸ್ಸೆ ಇವತ್ತು ತೆರೆ ಬೀಳ್ತಾ ಇದೆ. ಆ ಒಂದು ಸಂಭ್ರಮವನ್ನ ನೋಡ್ಬೇಕು ಅಂತ ಭಕ್ತರೆಲ್ಲ ಕಾತುರತೆಯಲ್ಲಿ ಈಗಾಗಲೇ ನಿಂತಿದ್ದಾರೆ. ಇದೊಂದು ಉಡುಪಿಯಲ್ಲಿ ಇವತ್ತು ವಿಶಿಷ್ಟವಾದ ಸಂಭ್ರಮದ ವಾತಾವರಣ ಅಂತ ನಾವೆಲ್ಲ ಹೇಳ್ಬಹುದಾಗಿದೆ. ಧನ್ಯವಾದ ಗೋಪಾಲಾಚಾರ್ಯ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.